ನಮೋ ವಾಸುದೇವ. ಮಾರ್ಗಶಿರ ಮಾಸ. ಹಿಂದೂ ಪಂಚಾಂಗದ ಪ್ರಕಾರ ಮಾರ್ಗಶಿರವು 9ನೇ ಮಾಸವಾಗಿದೆ. ಮಹಾಭಾರತದಲ್ಲಿ ಶ್ರೀಕೃಷ್ಣನು ಅರ್ಜುನನಿಗೆ ಇದೇ ಮಾಸದಲ್ಲಿ ಗೀತೋಪದೇಶ ಮಾಡಿರುವುದರಿಂದ ಈ ಮಾಸವು ಹಿಂದೂ ಧರ್ಮೀಯರಿಗೆ ಅತ್ಯಂತ ಪವಿತ್ರ ಮಾಸವಾಗಿದೆ. ಕೃಷ್ಣನನ್ನು ಪೂಜಿಸಿ ಮೋಕ್ಷವನ್ನು ಪಡೆದುಕೊಳ್ಳುವ ಮಾಸ. ಮಾರ್ಗಶಿರ ಮಾಸದಲ್ಲಿ ಭಗವಾನ್ ಶ್ರೀಕೃಷ್ಣನ ಆರಾಧನೆಗೆ ಮಹತ್ವದ ಸ್ಥಾನವಿದೆ. ಈ ಮಾಸದಲ್ಲಿ ಶ್ರದ್ಧೆಯಿಂದ ಕೃಷ್ಣನ ಪೂಜೆ ಮಾಡಿದರೆ ಅದೃಷ್ಟದ ಬಾಗಿಲು ತೆರೆಯುತ್ತದೆ ಎಂಬ ಬಲವಾದ ನಂಬಿಕೆಯಿದೆ. ಇನ್ನು ಶ್ರೀಕೃಷ್ಣ ಪರಮಾತ್ಮನ ವಿಶೇಷ ಕೃಪೆಗೆ ಪಾತ್ರರಾಗಬಯಸುವುದಾದರೆ ಈ ತಿಂಗಳಲ್ಲಿ ಭಗವಾನ್ ಶ್ರೀಕೃಷ್ಣನನ್ನು ಶುದ್ಧ ಮನಸ್ಸಿನಿಂದ ಪೂಜಿಸಿ ಮತ್ತು ಕೃಷ್ಣನನ್ನು ಆರಾಧಿಸುವಾಗ ಇಲ್ಲಿ ತಿಳಿಸಲಾದ ವಿಶೇಷ ಕ್ರಮಗಳನ್ನು ಅನುಸರಿಸಲು ಮರೆಯಬೇಡಿ. 9ನೇ ಮಾಸ. ಹಿಂದೂ ಪಂಚಾಂಗದ ಪ್ರಕಾರ ಮಾರ್ಗಶಿರ ಅಥವಾ ಧನುರ್ಮಾಸವು 9ನೇ ಮಾಸವಾಗಿದೆ. ಮಹಾಭಾರತದಲ್ಲಿ ಶ್ರೀಕೃಷ್ಣನು ಅರ್ಜುನನಿಗೆ ಗೀತೋಪದೇಶ ಮಾಡಿದ ಗೀತಾ ಜಯಂತಿಯು ಇದೇ ಮಾಸದಲ್ಲಿ ಆಚರಿಸಲ್ಪಡುತ್ತದೆ. ಹೀಗಾಗಿ ಮಾರ್ಗಶಿರ ಮಾಸವು ಹಿಂದೂಗಳಿಗೆ ಅತ್ಯಂತ ಪವಿತ್ರ ಮಾಸವಾಗಿದೆ. ನಿತ್ಯವೂ ಗೀತಾ ಪಠಣ ಮಾಡಿ ಶ್ರೀಕೃಷ್ಣ ಭಗವಾನನ ಕೃಪೆಗೆ ಪಾತ್ರರಾಗಬೇಕೆಂದು ಬಯಸುವವರು ಪ್ರತಿನಿತ್ಯವೂ ಶ್ರೀಮದ್ಭಗವದ್ಗೀತೆಯನ್ನು ಪಠಣ ಮಾಡಲೇಬೇಕು. ಮಾರ್ಗಶಿರ ಮಾಸವು ಕೃಷ್ಣನ ಆರಾಧನೆಗಾಗಿಯೇ ಮೀಸಲಿರುವುದರಿಂದ ಕನಿಷ್ಠ ಈ ತಿಂಗಳಲ್ಲಿ ಪ್ರತಿದಿನವೂ ತಪ್ಪದೇ ಗೀತಾ ಪಠಣ ನಡೆಸಿ. ಗೀತಾ ಪಠಣದಿಂದ ಖಂಡಿತವಾಗಿಯೂ ಕೃಷ್ಣನ ಕೃಪಾಶೀರ್ವಾದಗಳು ನಿಮಗೆ ಲಭಿಸಲಿವೆ.